ಹಾಯ್, ನಾನು ದಿವ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಇವತ್ತು ನಾನು ಪ್ಲಾನೋ ಬಲೂನ್ ಫೆಸ್ಟಿವಲಿಗೆ ಬಂದಿದ್ದೀನಿ ನನ್ನ ಫ್ಯಾಮಿಲಿ ಜೊತೆ ಮತ್ತು ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಸೊ ನಾನು ಇದು ಫಸ್ಟ್ ಟೈಮ್ ಬರ್ತಿರೋದು. ಸೊ ಫೆಸ್ಟಿವಲ್ ಹೆಂಗಿರುತ್ತೆ ನೋಡೋಣ. ಸೊ ಅಲ್ಲಿ ಏನಾಗುತ್ತೆ, ಏನೇನು ಇವೆಂಟ್ಸ್ ಇದೆ ನಿಮಗೂ ತೋರಿಸ್ತೀನಿ ಬನ್ನಿ. ಕಾರ್ನ ಪಾರ್ಕ್ ಮಾಡಿ ನಮ್ಮ ಜೊತೆ ಎಲ್ಲರೂ ಪಾರ್ಕ್ ಮಾಡಿದ್ದಾರೆ. ಸೊ ಪಾರ್ಕ್ ಮಾಡಿ ಸೊ ಇಲ್ಲಿಂದ ಶಟಲ್ ಇದೆ, ಶಟಲ್ ತೊಗೊಳಕ್ಕೆ ಹೋಗ್ತಾರೆ. ಶಟಲ್ ತೊಗೊಳೋದು ಬೇಡ ಅಂದರೆ ನೀವು ಅಲ್ಲಿ ಈವೆಂಟ್ ಪಕ್ಕನೇ ಪಾರ್ಕ್ ಮಾಡ್ಬೋದು. ಆದರೆ ಸಮ್ಟೈಮ್ಸ್ ಸ್ಪಾಟ್ ಸಿಗುತ್ತೆ ಪಾರ್ಕಿಂಗ್ಗೆ, ಇಲ್ಲಾಂದರೆ ಸಿಗೋಲ್ಲ. ಸೊ ವಿ ಡಿಡೆಂಟ್ ವಾಂಟೆಡ್ ಟು ಟೇಕ್ ಚಾನ್ಸ್. ಅದಕ್ಕೆ ವಿತೌಟ್ ಆಫ್ ಪಾರ್ಕಿಂಗ್ ಶಟಲ್ದಲ್ಲಿ ಹೋಗೋಣ ಅಂದ್ಕೊಂಡು ಇಲ್ಲಿ ದೂರದಲ್ಲಿ ಪಾರ್ಕ್ ಮಾಡಿ ಇವಾಗ ಶಟಲ್ಗೆ ಹೋಗ್ತಾ ಇದ್ದೀವಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ, ಎಲ್ಲರೂ ಪಾರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಈವ್ನಿಂಗ್ ಇರೋದ್ರಿಂದ ಆಫೀಸಿಂದ ವಾಪಸ್ ಹೋಗ್ತಿರ್ತಾರೆ. ಸೊ ಬೆಟರ್ ಶಟಲ್ ತೊಗೊಳೋದು. ದೂರದಲ್ಲಿ ಪಾರ್ಕ್ ಮಾಡಿ ಶಟಲ್ ಇರುತ್ತೆ, ಫ್ರೀ ಶಟಲ್ ಇದು. ಸೊ ಹಾಗಾಗಿ ಆರಾಮಾಗಿ ಬಂದುಬಿಡ್ಬೋದು. ಸೊ ಎಷ್ಟೊಂದು ಜನ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಬೇರೆ ದೂರದಲ್ಲಿ ಪಾರ್ಕ್ ಮಾಡಿ ಅವರು ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈವೆಂಟ್ಗೆ. ಮತ್ತು ಒಂದು ಫನ್ ಫ್ಯಾಕ್ಟ್ ಏನಂತಂದರೆ, ಪ್ಲೇನೋ ಅಂದರೆ ಇವಾಗ ಬಲೂನ್ ಫೆಸ್ಟಿವಲ್ ಎಲ್ಲ ಆಗ್ತಿದೆಯಲ್ಲ, ಈ ಜಾಗನ ಪ್ಲೇನೋನ ಅಫಿಷಿಯಲ್ ಆಗಿ ಹಾಟ್ ಏರ್ ಕ್ಯಾಪಿಟಲ್ ಆಫ್ ಟೆಕ್ಸಸ್ ಅಂತಲೂ ಕರೀತಾರೆ. ಸೊ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಆವಾಗನೇ ಎಷ್ಟು ಚೆನ್ನಾಗಿದೆ ವೈಬ್ ಅಂತ. ಎಲ್ಲ ಅವ್ರವ್ರ ಕಾರ್ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಮ್ಯಾಟೆಲ್ಲ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. ಇದು ಬೆಳಗ್ಗೆ ಕೂಡ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಏನಾಗುತ್ತೆ ಅಂದರೆ ಹಾಟ್ ಏರ್ ಬಲೂನ್ನ ಫ್ಲೈ ಮಾಡ್ತಾರೆ. ಲಾಂಚ್ ಮಾಡಿ ಇವಾಗ ಏನಂತ ಅಂದರೆ ಬರೀ ಲಿಟ್ ಮಾಡ್ತಾರೆ ಅಷ್ಟೇ. ಸೊ ಲೈಟ್ಸ್ ಆನ್ ಆ್ಯಂಡ್ ಆಫ್ ಆಗೋದು, ಲೈಕ್ ಮ್ಯೂಸಿಕ್ಗೆ ಅದು ಕರೆಕ್ಟಾಗಿ ರಿದಮಿಕ್ಕಾಗಿ ಆನ್ ಆ್ಯಂಡ್ ಆಫ್ ಆಗೋದು, ಆ ಥರ ಮಾಡ್ತಾರೆ. ಸೊ ಇಲ್ಲಿ ನಾವು ನಮ್ಮದು ಟಿಕೆಟ್ನ ತೊಗೊತಾ ಇದ್ದೀವಿ. ಕ್ಯಾಶ್ಲೆಸ್ ಅಂತ ಹೇಳಿದ್ರು, ಮತ್ತು ಪಕ್ಕದಲ್ಲಿ ಕ್ಯಾಶ್ ಕೂಡ ತೊಗೊತಾ ಇದ್ರು. ಎಸ್, ಇಲ್ಲಿ ಇವಾಗ ನಮಗೆ ಬ್ಯಾಂಡ್ ಕೊಟ್ಟರು. ಸೊ ಬ್ಯಾಂಡ್ನ ಎಲ್ಲರೂ ಹಾಕ್ಕೊಂಡು ಎಂಟ್ರೆನ್ಸ್ ಹೋಗಿ ಬ್ಯಾಂಡ್ನ ನಾವು ತೋರಿಸಿದ್ರೆ ಒಳಗಡೆ ಬಿಡ್ತಾರೆ. ಟಿಕೆಟ್ ಪ್ರೈಸ್ ಬಂದು ಇಟ್ ವಾಸ್ ಲೈಕ್ $10 ಪರ್ ಲೈಕ್ ಫಾರ್ ಅಡಲ್ಟ್ಸ್ ಆ್ಯಂಡ್ $5 ಫಾರ್ ಕಿಡ್ಸ್ ಇತ್ತು. ಸೊ ನೀವು ಎಲ್ಲಿ ಬೇಕಂದ್ರೂ ಒನ್ಸ್ ಎಂಟರ್ ಆದ ತಕ್ಷಣ ನೀವು ಎಲ್ಲಿ ಬೇಕಂದ್ರೂ ಕುತ್ಕೊಬೋದು. ಇಲ್ಲಿ ಮೇಲ್ಗಡೆ ಕುತ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಗ್ರೌಂಡು. ಸೊ ಹಾಗಾಗಿ ಇವರೆಲ್ಲ ಮೇಲ್ಗಡೆ ಕುತ್ಕೊಂಡಿದ್ದಾರೆ, ಅಥವಾ ನೀವು ಗ್ರೌಂಡ್ ಹತ್ರನೂ ಕುತ್ಕೊಬೋದು. ಸೊ ಇಟ್ ಈಸ್ ಲೈಕ್ ಅ ಫೇರ್. ಬೇಸಿಕಲಿ ನಿಮಗೆ ಎಲ್ಲ ಟಾಯ್ಸ್ ಇರ್ಬೋದು, ಫುಡ್ ಟ್ರಕ್ಸ್ ಇರ್ಬೋದು, ಎಲ್ಲ ಇರುತ್ತೆ. ಮತ್ತು ನೀವು ಇವಾಗ ನೋಡ್ತಿರೋದು ಬಂದು ಗಾರ್ಡನ್ ಡೆಕೋರ್ಸ್ ಇವೆಲ್ಲ. ಸೊ ಇವಾಗ ನೀವು ನೋಡ್ತಿರೋದು ವಿಂಡ್ ಮಿಲ್, ಡಿಫ್ರೆಂಟ್ ಲೈಕ್ ಪ್ಲಾಂಟ್ಸ್, ಆ್ಯನಿಮಲ್ಸ್, ಫ್ಲವರ್ಸಿಂದ ವಿಂಡ್ ಮಿಲ್ ಮಾಡಿದ್ದಾರೆ. ಸೊ ಇದನ್ನು ಬೇಸಿಕಲಿ ಏನು ಮಾಡ್ತಾರೆ ಅಂತಂದರೆ, ಸ್ಪ್ರಿಂಗ್ ಟೈಮಲ್ಲಿ ಗಾರ್ಡನ್ಗೆ ಬ್ಯಾಕ್ ಯಾರ್ಡ್ ಮತ್ತು ಫ್ರಂಟ್ ಯಾರ್ಡಲ್ಲಿ ಮಣ್ಣಲ್ಲಿ ಹೀಗೆ ಅದು ಸ್ಟಿಕ್ ಇದೆಯಲ್ಲ, ಅದನ್ನು ಮಣ್ಣಲ್ಲಿ ಹಾಕಿ ಇಡ್ತಾರೆ ಪ್ಲಾಂಟ್ಸ್ ಮಧ್ಯದಲ್ಲಿ. ಸೊ ಗಾರ್ಡನ್ನ ಡೆಕೋರಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸೋ ಥರ ಮಾಡೋದಕ್ಕೆ. ಹಾಗೆ ಇಲ್ಲಿ ನಾಯಿ ಮರಿಗಳನ್ನ ಕೂಡ ಮಾರ್ತಾಯಿದ್ರು. ಸೊ ಡೊನೇಟ್ ಮಾಡೋದಕ್ಕೆ, ಮತ್ತು ನಿಮಗೆ ಅಡಾಪ್ಟ್ ಮಾಡ್ಕೊಳ್ಳೋಂಗಿದ್ರೆ ಅಡಾಪ್ಟ್ ಕೂಡ ಮಾಡ್ಕೊಬೋದಿತ್ತು. ಕೆಲವೊಂದು ಕಡೆ ಬೈ ಮಾಡೋಕ್ಕೆ ಕೂಡ ಮಾರ್ತಾಯಿದ್ರು. ಸೊ ಈ ಮಕ್ಕಳುಗಳು ಈ ಮರಿಗಳನ್ನ ನೋಡಿಬಿಟ್ಟು ಫುಲ್ ಖುಷಿಯಾಗಿಬಿಟ್ಟಿದ್ರು. ಆ್ಯಕ್ಚುಲಿ ಇನ್ನು ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಯಾಕೆಂದರೆ ಈವೆಂಟ್ ಸ್ಟಾರ್ಟ್ ಆಗಬೇಕಂದ್ರೆ ಫುಲ್ ಡಾರ್ಕ್ ಆಗಬೇಕು, ಏಕೆಂದರೆ ಲೈಟ್ಸ್ ಕಾಣಿಸ್ಬೇಕಲ್ಲ. ಹಾಗಾಗಿ ಅಲ್ಲಿ ಪಕ್ಕದಲ್ಲಿ ಲೈವ್ ಮ್ಯೂಸಿಕ್ ಎಲ್ಲ ಕಾಣಿಸ್ತಾ ಇತ್ತು. ಅದಕ್ಕಿಂತ ಮುಂಚೆ ಬಂದು ಒಳ್ಳೆ ಸ್ಪಾಟ್ನ ಹಿಡ್ಕೊಂಡು ಕುತ್ಕೊಳ್ಳೋದು ಸಖತ್ ಇಂಪಾರ್ಟೆಂಟು. ಮತ್ತು ಎಲ್ಲಿ ಕುತ್ಕೊತೀವಿ ಅಥವಾ ಎಲ್ಲಿ ನಿಂತ್ಕೊಂಡು ನೋಡ್ತೀವಿ ಅದು ಇಂಪಾರ್ಟೆಂಟು. ಎಲ್ಲ ಕಡೆಯೂ ಚೆನ್ನಾಗಿ ಕಾಣಿಸಲ್ಲ ಅಲ್ಲ. ಸೊ ಎಲ್ಲಿ ಬಲೂನ್ಸ್ ಇರುತ್ತೆ ಅದ್ರ ಹತ್ರ ಹೋಗಿ ಕುತ್ಕೊಂಡ್ರೆ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಅಲ್ಲಿ ನಾವು ಹೋಗಲೇನು ಹೊಡೆದ ಹಾಗೆ ಗುಡ್ಡದ ಮೇಲೆಲ್ಲ ಕುತ್ಕೊಂಡಿದ್ರಲ್ಲ, ಅಲ್ಲೂ ಕೂಡ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೇಲ್ಗಡೆಯಿಂದ ನೋಡ್ಬೋದು. ಸೊ ನೋಡ್ತಿರೋ ಹಾಗೇ ಇಲ್ಲಿ ಕ್ಯಾಂಪಿಂಗ್ ಚೇರ್ಸು, ಮ್ಯಾಟ್ಸ್ ಎಲ್ಲ ತೊಗೊಂಡು ಚೇರ್ ಮೇಲೆ ಕುತ್ಕೊಬೇಕು. ಮ್ಯಾಟ್ ಅಂದರೆ ಫುಲ್ ಕೆಳಗಡೆ ಆಗಿಬಿಡುತ್ತಲ್ಲ, ಸೊ ಅದು ನೀಟಾಗಿ ಕಾಣಿಸೋದಿಲ್ಲ ಏನಾಗ್ತಿದೆ ಅಂತ ಹೇಳಿ. ಸೊ ಯು ಬೆಟರ್ ಟು ಬ್ರಿಂಗ್ ಚೇರ್. ನಮ್ಮದು ಫಸ್ಟ್ ಟೈಮ್ ಆಗಿರೋದು, ನಂಗೆ ಅಂದಷ್ಟು ಐಡಿಯಾ ಇರಲಿಲ್ಲ. ದೆನ್ ವಿ ಥಾಟ್ ಆಫ್ ಗೋ ಆ್ಯಂಡ್ ಸಿಟ್ ಆನ್ ಮೌಂಟೇನ್. ಸ್ವಲ್ಪ ಎತ್ತರ ಜಾಗ ಇತ್ತಲ್ಲ, ಅಲ್ಲೋ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ.
ಪ್ಲೇನೋ ಬಲೂನ್ ಫೆಸ್ಟಿವಲ್ ಬಂದು ಪ್ರತಿ ಇಯರ್ ಕೂಡ ಇರುತ್ತೆ. ಆಲ್ಮೋಸ್ಟ್ ಆಗಸ್ಟ್ ಸೆಪ್ಟೆಂಬರಲ್ಲಿ ಇರುತ್ತೆ. ಮತ್ತೇನಂತ ಅಂತಂದರೆ ಇದು ಮಾರ್ನಿಂಗ್ 6 o'clockನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಟೈಮಲ್ಲಿ ಇದು ಫ್ಲೈ ಕೂಡ ಮಾಡ್ತಾರೆ, ಲಾಂಚ್ ಕೂಡ ಮಾಡ್ತಾರೆ ಬೆಳಗ್ಗೆ ಹೊತ್ತು. ಕಂಪ್ಲೀಟಾಗಿ ಫ್ಲೈ ಮಾಡೋದಿಲ್ಲ, ಟೆಥರ್ಡ್ ರೈಡ್ ಅಂತ ಮಾಡ್ತಾರೆ. ಅದೇನಂತ ಅಂದರೆ ಲೈಕ್ 20 to 30 ಫೀಟ್ ಮಾತ್ರ ಮೇಲೆ ಹೋಗುತ್ತೆ. ಲೈಕ್ ಹಾಟ್ ಏರ್ ಬಲೂನ್ನ ದಾರದಿಂದ ಆ್ಯಂಕರ್. ನಾವು ಬರೋಕ್ಕಿಂತ ಮುಂಚೆ ಸ್ಕೈ ಡೈವಿಂಗ್ ಎಲ್ಲ ಮಾಡಿದ್ರಂತೆ, ಸ್ಟಂಟ್ಸ್ ಎಲ್ಲ ಮಾಡಿದ್ರಂತೆ. ಬಟ್ ವಿ ಮಿಸ್ಡ್ ಇಟ್, ಸ್ವಲ್ಪ ಲೇಟ್ ಆಗೋಯಿತು. ಮೀನ್ ವೈಲ್ ನಾವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಫೋಟೋಸ್ ತೊಗೊತಾ ಇದ್ವಿ. ಬಟ್ ಸ್ಟಿಲ್ ಬಲೂನ್ಸ್ನ ಇನ್ಫ್ಲೇಟ್ ಆಗೋದು ನೋಡಿ ಫುಲ್ ಖುಷಿ ಆಗ್ತಾಯಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ, ಹಾಗಾಗಿ ಫುಲ್ ಖುಷಿ ಆಗ್ತಾಯಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಬಲೂನ್ಸ್ ಇದೆ. ಲೈಕ್ ಆಟರ್ ಬಲೂನ್ಸ್ ಇದೆ, ಲೈಕ್ ಒನ್ ಈಸ್ ಲೈಕ್ ಬೇರ್ ಇತ್ತು, ಮತ್ತು ರಕೂನ್ ಇತ್ತು, ಮತ್ತು ಲೈಕ್ ಲೇಡಿ ಬಗ್ ಇತ್ತು. ನಾವು ಮಕ್ಕಳದೆಲ್ಲ ಫೋಟೋಸ್ ತಗೊತಾ ಇದ್ವಿ. ಲೈಕ್ ರಾತ್ರಿ ಆಗೋಂದ್ರೆ ಮತ್ತೆ ಫೋಟೋಸ್ ಎಲ್ಲ ತಗೊಳಕ್ಕಾಗಲ್ಲ. ಸೊ ಮತ್ತಿನ್ನೊಂದು ಏನಂದರೆ ರಿಯಲ್ ಮ್ಯಾಜಿಕ್ ಸ್ಟಾರ್ಟ್ ಆಗೋದೆ ಫುಲ್ ಕತ್ಲೆ ಆದಮೇಲೆ. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಬಲೂನ್ಸೂ ಇನ್ಫ್ಲೇಟ್ ಆಗಿದೆ, ಮತ್ತು ಲೈಟ್ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದಾರೆ. ಲೈಟ್ ಸೊ ಸಾರಿ, ಬೇಸಿಕಲಿ ಲೈಟ್ ಅಲ್ಲ, ಅದು ಫ್ಲೇಮ್. ಸೊ ಇದು ಹಾಟ್ ಏರ್ ಬಲೂನ್ ಆಪ್ರೇಟ್ ಆಗೋದೇ ಸಿಲಿಂಡರಿಂದ. ಸೊ ಗ್ಯಾಸ್ ಸಿಲಿಂಡರ್ ಇರುತ್ತಲ್ಲ, ಹಾಗೆ ಸಿಲಿಂಡರ್ ಇರುತ್ತೆ ಕೆಳಗಡೆ. ಸೊ ಅದರಿಂದ ಫ್ಲೇಮ್ ಬರುತ್ತೆ. ಫ್ಲೇಮಿಂದ ಅಲ್ಲಿರೋ ಏರ್ ಹೀಟಾಗಿ ಬಲೂನ್ನ ಮೇಡೆ ತೊಗೊಂಡೋಗುತ್ತೆ, ಹಾಟ್ ಏರ್ ಬಲೂನ್ನ ಮೇಲ್ಗಡೆ ತೊಗೊಂಡೋಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ಬೇಸಿಕಲಿ ಏನು ಮಾಡ್ತಾರೆ ಅಂತ ಅಂದರೆ, ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇರುತ್ತೆ, ಅದ್ರ ಜೊತೆಗೆ ಫ್ಲೇಮ್ನ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಶೋನ ಮಾಡ್ತಾರೆ. ನಾವು KRS ಎಲ್ಲ ನೋಡಿರ್ತೀವಲ್ಲ, ಲೈಕ್ ಫೌಂಟೇನ್ ಶೋ ಇರುತ್ತಲ್ಲ, ಮ್ಯೂಸಿಕಲ್ ಫೌಂಟೇನ್ ಶೋ ಇರುತ್ತಲ್ಲ, ಇವಾಗ ಸ್ವಲ್ಪ ಊಟ ಮಾಡಿ, ಸ್ನ್ಯಾಕ್ಸ್ ತಿಂದು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿಗೆ ಬಂದಿದ್ದೀವಿ. ಸೊ ಹಿಯರ್ ವಿ ಗೆಟ್ ಆಲ್ ಟೈಪ್ಸ್ ಆಫ್ ಫುಡ್, ಲೈಕ್ ಇಂಡಿಯನ್, ಅಮೇರಿಕನ್ ಎಲ್ಲ ಫುಡ್ಡು ಸಿಗುತ್ತೆ. ಸೊ ಮತ್ತೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಕೂಡ ಬಂದ್ವಿ.
ಮುಗ್ದು ಹೊರಡೋ ಸಮಯ. ಇವಾಗ ಎಲ್ಲ ಬಲೂನ್ಸ್ನ ಕೂಡ ಅವರು ಫ್ಲ್ಯಾಟ್ ಮಾಡ್ತಾ ಇದ್ದಾರೆ, ಇನ್ಫ್ಲೇಟ್ ಆಗಿ ಬಿದ್ದಿದ್ದ ಬಲೂನ್ಸ್ ಎಲ್ಲನೂ. ಸೊ ಇದಾದಮೇಲೆ ಫೈರ್ ವರ್ಕ್ಸ್ ಇದೆ. ಸೊ ಫೈರ್ ವರ್ಕ್ಸ್ ಮುಗಿಸಿ ಇಲ್ಲಿಂದ ಹೊರಡೋದು. ಮತ್ತು ಇದಾದ ರೆಸ್ಟೋರೆಂಟ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಮತ್ತು ಮನೆಗೆ ಹೋಗೋದು. ಸೊ ಇದಾಗಿತ್ತು ಈ ಬ್ಯೂಟಿಫುಲ್ ವ್ಲಾಗ್. ನೀವು ಇದನ್ನ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.